ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಿಮ್ಮ ಹೆಸರು ಸರ್? ರಮೇಶ್ ಅಂತೇಳಿ. ಈಗ ನಮ್ಮ ಶುಂಠಿಗೆ ಸ್ವದೇಶಿ ಗೊಬ್ಬರ ಬಳಸಿದ್ರೆ, ಹೌದು ಸರ್. ಈ ಸ್ವದೇಶಿ ಗೊಬ್ಬರ ಎಷ್ಟು ಸಲ ಬಳಸಿದ್ರಿ ಸರ್? ಸರ್ ನಾವು ಅಲ್ಲೇ 3 ಸರಿ ಬಳಸಿದ್ವಿ. 3 ಸಲ ಬಳಸಿದ್ರಾ? ಈಗ ಬೇರೆ ಏನಾರು ಹಾಕಿದ್ರೆ ಇದಕ್ಕೆ? ಇಲ್ಲ, ಏನು ಹಾಕಿಲ್ಲ ಸರ್. ಶುಂಠಿಗೆ ಸಾಧಾರಣವಾಗಿ ಏನೇನು ಹಾಕ್ತಾರೆ? ತುಂಬಾ ಸ್ಟಾರ್ಟಿಂಗ್ ಇಂದಾನೆ ಗೊಬ್ಬರ ಎಲ್ಲ ಹಾಕ್ತಾರೆ ಸರ್. ನಾವೇನು ಅಂತೂ ಏನು ಮಾಡಿಲ್ಲ, ಮಾಮೂಲಿ ನಿಮ್ದು ಏನ್ ಕೊಟ್ಟಿದ್ರೆ ಅದು ಮಾಡಿದ್ವಿ. ಈಗ ಸಾಧಾರಣವಾಗಿ ಇಷ್ಟೊತ್ತಿಗೆ ಎಷ್ಟು ಸಲ ಗೊಬ್ಬರ ಹಾಕ್ಬೇಕಿತ್ತು? ಬೇರೆ ಗೊಬ್ಬರಗಳು 2 ಸರಿ 3 ಸರಿ ಹಾಕ್ಬೇಕು. ಖರ್ಚು ಎಷ್ಟು ಬರುತ್ತೆ ಅದರದ್ದು? ಒಂದ್ ಸರಿ ಗೊಬ್ಬರ ಹಾಕ್ತೀನಿ, ಒಂದು 5,000 6,000. 5,000. ಈಗ ಇದು ನಮ್ಮ ಸ್ವದೇಶಿ ಗೊಬ್ಬರ ಬಳಸಿ ಎಷ್ಟೆಷ್ಟು ಖರ್ಚು ಮಾಡಿದಿರಿ? ಒಂದು 3 ಸಲ 6,000 ಆಗಿದೆ. 3 ಸಲಕ್ಕೆ ಅಂದ್ರೆ ಅದಕ್ಕೂ ಇದಕ್ಕೂ ಹೋಲಿಸ್ಕೊಂಡ್ರೆ ರೇಟ್ ಕಮ್ಮಿನಾ? ಪರವಾಗಿಲ್ಲ ಸರ್, ಕಮ್ಮಿ. ಒಂದು ಈಗ ಈ ಶುಂಠಿ ಈ ಟೈಮಿಗೆ ಇದು ಹೆಂಗ್ ಅನಿಸ್ತಾ ಇದೆ ನೋಡುವಾಗ? ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಎಷ್ಟು ತಿಂಗಳ ಗಿಡ ಸರ್? ಸರ್ ಇದು 4 ತಿಂಗಳ ಗಿಡ. 4 ತಿಂಗಳ ಗಿಡ. 4 ತಿಂಗಳ ಗಿಡಕ್ಕೆ ಹಸಿರಿದೆ, ಒಳ್ಳೆ ಹೈಟ್ ಇದೆ. ಖರ್ಚು ನೀವು ಕಡಿಮೆನೆ ಮಾಡಿದ್ದೀರಾ ನೋಡಿ. ಇನ್ನೊಂದು ವಿಶೇಷ ಏನಂದ್ರೆ, ನಮ್ಮ ಸ್ವದೇಶಿ ಗೊಬ್ಬರ ಹಾಕಿದ್ದು ಈ ಗಿಡಕ್ಕೆ ಹಾಕಿದ್ದೀರಾ. ಈ ತೆಂಗಿನ ಗರಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈ ತೆಂಗಿನ ಗರಿ ಈ ತರ ಬಂದಿರೋದ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮಗೆ? ನಮ್ಗೆ ಅನುಕೂಲ ಅನ್ನಿಸ್ತಾರೆ ಸರ್, ಚೆನ್ನಾಗಿದೆ ಅಲ್ವಾ? ಈ ಗೊಬ್ಬರದಲ್ಲಿ ತಾಕತ್ತಿರೋದಕ್ಕೆ ಹಂಗೆ ಬಂದಿದೆ. ಹೌದು ಸರ್. ಓಕೆ. ವೀಣಾ ಮೇಡಮ್ ನಮಸ್ಕಾರ ಮೇಡಮ್. ಈಗ ನಮ್ಮ ಸ್ವದೇಶಿ ಗೊಬ್ಬರ ನೀವು ಇಂಟ್ರೊಡ್ಯೂಸ್ ಮಾಡಿಕೊಟ್ರಿ ನಮ್ಮ ಈ ಊರಿಗೆ. ಈಗ ಸ್ವದೇಶಿ ಗೊಬ್ಬರ ಕೊಟ್ಟಿದ್ದು ಕೊಡದೇ ಇರೋದು ಯಾವ್ದೋ ವ್ಯತ್ಯಾಸ ನೋಡಕ್ಕಾಗತ್ತೆ ಇಲ್ಲೆಲ್ಲರೂ? ಸರ್ ಇದು ಸ್ವದೇಶಿ ಗೊಬ್ಬರ ಕೊಟ್ಟಿರೋದು, ಕೊಡದಲ್ಲೇ ಇರೋದು ಪಕ್ಕದಲ್ಲೇ ಇದೆ. ಪಕ್ಕದಲ್ಲೇ ಇದೆ. ಎರಡು ನೋಡೋಣಲ್ಲ? ಎರಡು ನೋಡಿ ಸರ್. ಅದು ನಿಮಗೆ ಏನ್ ಅನ್ಸುತ್ತೆ ನೋಡಿದಾಗ? ನಮಗೆ ಇದೇ ಬೆಟರ್ ಅನ್ಸುತ್ತೆ. ಸ್ವದೇಶಿ ನಮ್ಮ ಗೊಬ್ಬರನ ಹಾಕಿ ಬಳಸಿರೋದ್ರಿಂದ ಇದೇ ಚೆನ್ನಾಗಿ ಬಂದಿದೆ ಅಂತ ಅನ್ಸುತ್ತೆ. ಮತ್ತೆ ಖರ್ಚು ಕಡಿಮೆ. ನೋಡೋಣ, ಎರಡನ್ನೂ ವ್ಯತ್ಯಾಸ ನೋಡೋಣ. ಹಾಕಿರೋದನ್ನು ಇದೆ, ಅದು ಇದಕ್ಕೆ ಎರಡನ್ನೂ ಟಾಲೆ ಮಾಡಿದ್ರೆ ಪರವಾಗಿಲ್ಲ ಅಂತ ನೋಡೋಣ. ಈಗ ನೋಡಿ ರೈತ ಬಾಂಧವರೇ, ಇದು ಎಷ್ಟು ಗ್ರೀನರಿ ಮತ್ತು ಹೈಟ್ ನೋಡಿ, ಎಷ್ಟು ಹೈಟ್ ಇದೆ ಅಂತೇಳಿ. ಇಷ್ಟು ಹೈಟ್ ಇದೆ, ಫುಲ್ಲು ನಿಮ್ಮ ತೋಟ ತುಂಬಿಕೊಂಡಿದೆ ಹೈಟಾಗಿ. ಎಲೆಗಳು ನೋಡ್ಬೋದು, ಆರೋಗ್ಯ ನೋಡಿ. ಈಗ ಕೊಡದೇ ಇರೋದು ನೋಡೋಣ. ಇದು ಕೊಡದೇ ಇರೋದು. ಕೊಡದೇ ಇರೋದು ಯಾವ್ದು ಮೇಡಮ್? ಸರ್ ಇದೆಯಲ್ಲ, ಗೊಬ್ಬರನ ಬಳಸಿ ನಮ್ಮ ರಾಸಾಯನಿಕ ಬಳಸಿರೋದು ನೋಡಿ. ಹಿಂಗಿದೆ ಹೆಚ್ಚಿಗೆ. ಇದು ಅದು ಒಟ್ಟಿಗೆ ಹಾಕಿದ್ದ ನೋಡಿ. ಎಷ್ಟು ಗ್ಯಾಪ್ ಇದೆ ನೋಡಿ, ಎಷ್ಟು ರೋಗ ಇದೆ. ನೀವು ಓವರಾಲ್ ಆಗಿ ತೋಟ ನೋಡುವಾಗ ನೋಡಿ ಎಷ್ಟು ಸಣ್ಣ ಸಣ್ಣಕ್ಕಿದೆ. ಆ ತೋಟ ಓವರಾಲ್ ಆಗಿ ನೋಡುವಾಗ ಎಷ್ಟು ಗ್ರೀನರಿ ನೋಡಿ. ಇದೆಲ್ಲ ನೋಡ್ಬೋದು, ಸಿಕ್ಕಾಪಟ್ಟೆ ರೋಗ ಜಾಸ್ತಿ ಹೈಯೆಸ್ಟ್ ಕಾಣ್ತಾ ಇದೆ. ಹೌದು, ಸಾಧಾರಣ ಇದು ಎಷ್ಟು ಸಲ ಔಷಧಿ ಮಾಡಿರ್ಬೋದು ಮೇಡಮ್ ಅವರು? ಒಂದ್ 5 ಸರಿ ಮಾಡವ್ರೆ, ಒಂದ್ 5-6 ಸರಿ. ಎಷ್ಟು ಖರ್ಚು ಬರುತ್ತೆ ಸಾಧಾರಣ? ಬರ್ತದೆ ಒಂದೊಂದ್ ಸರಿಗೆ 4,000 ಸಾವಿರ ಬರ್ತದೆ. ಬರುತ್ತೆ. ಈಗ ನೀವು ಕಡಿಮೆ ಖರ್ಚು ಮಾಡಿ ಈಗ ಆರೋಗ್ಯ ನೋಡಿ, ಇದು ಜಾಸ್ತಿ ಖರ್ಚು ಮಾಡಿ ಈ ತರ ಇದೆ. ಹಾಗಾಗಿ ಸ್ವದೇಶಿ ಗೊಬ್ಬರ ಬಳಸೋದ್ರಿಂದ ನಮ್ಮ ರೈತರಿಗೆ ಲಾಭನೇ ಅಲ್ಲ ಮೇಡಮ್? ಏನನ್ಸುತ್ತೆ? ಆಗುತ್ತೆ. ಸ್ವದೇಶಿ ಗೊಬ್ಬರ ಬಳಸೋದ್ರಿಂದ ಭೂಮಿಯ ಫಲವತ್ತತೆಯೂ ಚೆನ್ನಾಗಿರುತ್ತೆ. ಆಮೇಲೆ ರಾಸಾಯನಿಕ ಗೊಬ್ಬರ ಬಳಸೋದ್ರಿಂದ ಭೂಮಿಯ ಫಲವತ್ತತೆಯನ್ನ ಕಮ್ಮಿ ಮಾಡ್ಕೊಳ್ಳುತ್ತೆ. ಈಗ ನಾವ್ ಏನೇ ಆದ್ರೂ ಜಾಸ್ತಿ ನಮ್ಮ ಸ್ವದೇಶಿ ಗೊಬ್ಬರಗಳನ್ನ ಬಳಸಿ ನಾವು ಉತ್ತಮ ಇಳುವರಿಯನ್ನ ಪಡ್ಕೋಬಹುದು ಅಂತ ಅನ್ಕೋತೀನಿ ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್.